ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠಿತ. ಸಿಂಹರಾಶಿಯವರ ಮಕರ ಸಂಕ್ರಮಣದ ವಿಶೇಷ ಫಲದ ವಿಡಿಯೋಗೆ ಎಲ್ಲ ಸಿಂಹರಾಶಿಯ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಮೊಟ್ಟ ಮೊದಲನೇದಾಗಿ ನಿಮಗೆಲ್ಲರಿಗೂ ಸಹ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಜೀವನದಲ್ಲಿ ಶುಭ, ಒಳಿತು, ಯಶಸ್ಸು, ಕೀರ್ತಿ ಎಲ್ಲ ಬರುವಂತಾಗಲಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಈ ಒಂದು ವಿಶೇಷ ಸಂದರ್ಭದಲ್ಲಿ 5 ವಿಚಾರಗಳನ್ನು, ಮಕರ ಸಂಕ್ರಮಣದ ವಿಶೇಷ ಫಲ ವಿಚಾರಗಳನ್ನ ಸಿಂಹರಾಶಿಯವರ ಬಗ್ಗೆ ತಿಳಿಸ್ತೇನೆ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಬಹಳ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಿಡಿಯೋನ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರು, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದ್ರೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ಕೆಳಗಡೆ ಕಮೆಂಟ್ ಮಾಡಿ. ನಾನು ನಿಮ್ಮೆಲ್ಲರ ಕಮೆಂಟ್ಸ್ನ ಓದ್ತಾ ಇರ್ತೇನೆ. ಬಹಳ ವಿಶೇಷವಾದ ಸನ್ನಿಧಾನಕ್ಕಿದೆ. ನಾನು ಚಿತ್ರದುರ್ಗದಲ್ಲಿದ್ದೇನೆ. ನಾನು ಚಿತ್ರದುರ್ಗದ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿದ್ದೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವೀಕ್ಷಕರೇ, ಮಕರ ಸಂಕ್ರಮಣ ಅಂದರೆ ಧನುರ್ರಾಶಿಯಿಂದ ಮಕರ ರಾಶಿಗೆ ರವಿಗ್ರಹದ ಅಂದರೆ ನಿಮ್ಮ ರಾಶ್ಯಾಧಿಪತಿ ಸಿಂಹರಾಶಿ ಅಧಿಪತಿ ಸೂರ್ಯನ ಸಂಚಾರ. ಇನ್ನು ಮಕರ ಅಂದರೆ ಜನವರಿ 14ರಿಂದ ಆಚೆಗೆ 1 ತಿಂಗಳುಗಳ ಕಾಲ ಮಕರ ರಾಶಿಯಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದಂತಹ ರವಿಗ್ರಹ ಇರಲಿದ್ದಾನೆ. ರವಿಗ್ರಹ ಸ್ವತಃ ಪಾಪಗ್ರಹನಾದ್ರಿಂದ ನಿಮ್ಮ ರಾಶಿ ಸಿಂಹರಾಶಿಯಿಂದ ಮಕರ 6ನೇ ಮನೆ ಆಗುತ್ತೆ. ಆದ್ರಿಂದ ಷಷ್ಠದಲ್ಲಿ ರವಿ ಶುಭ ಫಲಗಳನ್ನೇ ಕೊಡಬೇಕು. ನಿಮಗೆ ಒಳ್ಳೆಯ ಫಲಗಳನ್ನು ಕೊಡ್ತಾನೆ. ಸ್ವಲ್ಪ ನೆಗೆಟಿವ್ ಇರ್ತದೆ, ಬಟ್ ಹೆಚ್ಚಿನ ಪಕ್ಷ ಒಳ್ಳೆಯ ಫಲಗಳನ್ನೇ ಕೊಡ್ತಾನೆ. ಸೊ ಅದರಿಂದ ಏನೇನು ಶುಭಾಶುಭ ಮಿಶ್ರ ಫಲಗಳನ್ನೋದನ್ನ ಖಂಡಿತವಾಗಿ ನೋಡ್ಕೊಂಡ್ಬರೋಣ. ಮೊದಲನೆಯ ವಿಚಾರ, ಮಕರ ಸಂಕ್ರಾಂತಿಯ ವಿಶೇಷ ಫಲ ಸಿಂಹರಾಶಿಯವರಿಗೆ ಏನಪ್ಪಾ ಅಂತಂದ್ರೆ ಶತ್ರುನಾಶ ಪ್ರಜಾಯತೆ. ಶತ್ರುಗಳ ನಾಶ, ಶತ್ರುಗಳ ಮೇಲೆ ಜಗ ಸಾಧ್ಯತೆ. ಅಂದರೆ ನೀವು ಗೆಲ್ತೀರಿ ಅಂತ, ಗೆಲುವು ಜಾಸ್ತಿ ಆಗುತ್ತೆ. ಅಂದರೆ ಈ ಮಕರ ಸಂಕ್ರಮಣದ ವಿಶೇಷ ಫಲ ಸಿಂಹರಾಶಿಯವರಿಗೆ ಕೋರ್ಟು ಕಚೇರಿಗಳಲ್ಲಿ ಜಯ ಸಿಗಬಹುದು. ಜಗಳ ಮನಸ್ತಾಪಗಳು ನಿಮ್ಮದೇ ಮೇಲ್ಗೈ ಆಗಬಹುದು. ಎಲ್ಲೇ ಯಾವುದೇ ಒಂದು ಇದು ಬಂದರೆ ಏನೋ ಸ್ಪರ್ಧೆ ಅಂತ ಬಂದರೆ ಆ ಸ್ಪರ್ಧೆಗಳಲ್ಲಿ ನೀವು ಗೆಲ್ಲುವಂಥ ಸಾಧ್ಯತೆಗಳು ಇದೆಲ್ಲ ಜಾಸ್ತಿ ಆಗಿಬಿಡುತ್ತೆ. ಮಕರ ಸಂಕ್ರಮಣದ ವಿಶೇಷ ಫಲ ನೀವೇ ಗೆಲ್ತೀರಿ ಬಿಡ್ರಿ ಅಂತ, ನೀವೇ ಗೆಲ್ತೀರಿ ಅಂತ ಆಗ್ಬಿಡುತ್ತಲ್ಲಿ. ಯಾಕೆಂದರೆ ನಿಮ್ಮ ಜೊತೆಗೆ ಇರತಕ್ಕಂಥ ಪ್ರತಿಸ್ಪರ್ಧಿಗಳೇ ಹಿಂದೆ ಸರಿದು ಬಿಡ್ತಾರೆ, ಅಥವಾ ಅವ್ರ ಕೈಲಿ ಆಗಲ್ಲ, ನಿಮ್ಮನ್ನು ಕಂಪೀಟ್ ಮಾಡೋಕ್ಕೆ ಆಗಲ್ಲ. ಆ ಲೆವೆಲ್ಗೆ ಇರ್ತೀರ ನೀವು. ಮಕರ ಸಂಕ್ರಮಣದ ವಿಶೇಷ ಫಲವಾಗಿರುತ್ತೆ. ಅದಕ್ಕೆ ವಿಶೇಷ ರಾಜಯೋಗವೂ ನಿಮ್ಮಲ್ಲಿ ವೃದ್ಧಿಯಾಗಬೇಕು ಅಂತ ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ಖಂಡಿತವಾಗಿ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಮಕರ ಸಂಕ್ರಮಣದ 2ನೇ ವಿಚಾರ ಸಿಂಹರಾಶಿಯವರಿಗೋಸ್ಕರ ಏನಪ್ಪಾ ಅಂತಂದ್ರೆ ಪ್ರಯತ್ನೇನ ಜಯಸ್ಸದಾ. ತುಂಬಾ ಕಷ್ಟ, ತುಂಬಾ ಒತ್ತಡ ಇರುತ್ತೆ ನಿಮ್ಮ ಉದ್ಯೋಗದಲ್ಲಿ, ಜಾಬಲ್ಲಿ ತುಂಬ ಪ್ರೆಷರ್ ಇರುತ್ತೆ, ಬಟ್ ಜಯ ಸಿಗತ್ತೆ. ಕಷ್ಟಪಟ್ಟು ಆದರೂ ಪರವಾಗಿಲ್ಲ, ನೀವು ಜಯ ಮಾತ್ರ ಬಿಡಲ್ಲ, ನೀವೇ ಗೆಲ್ತೀರಾ. ಬಟ್ ತುಂಬ ಪ್ರೆಷರ್ ಇರುತ್ತೆ. ನೀವೆಲ್ಲಿ ಜಾಬ್ ಮಾಡ್ತಿರೋ ಅಲ್ಲಿ ತುಂಬ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಒತ್ತಡಗಳು ಜಾಸ್ತಿ ಆಗುತ್ತೆ, ಆಮೇಲೆ ಸ್ಪರ್ಧೆಗಳು ಜಾಸ್ತಿ ಆಗುತ್ತೆ. ನೀನಲ್ದ್ರೆ ಇನ್ನೊಬ್ರಿಗೆ ಅನ್ನೋ ಥರ ಮಾಡಿಬಿಡ್ತಾರೆ. ಸೊ ಎಲ್ಲರನ್ನೂ ದಾಟಿಕೊಂಡು ನೀವು ಬಂದು ಗೆಲ್ಲಬೇಕಾಗುತ್ತೆ. ಬಟ್ ನೀವು ಗೆಲ್ತೀರಾ. ತುಂಬ ಮೆಂಟಲ್ ಪ್ರೆಷರ್ ಆಗುತ್ತೆ, ಬಟ್ ನೀವು ಗೆಲ್ತೀರಾ, ಅದ್ರ ಬಗ್ಗೆ ಸಂಶಯ ಬೇಡ. ಆದರೆ ಆ ದೃಢ ನಿರ್ಧಾರ, ದೃಢ ಸಂಕಲ್ಪ, ಅದೃಷ್ಟ ನಿಮಗೆ ತುಂಬ ಚೆನ್ನಾಗಿ ಅವರ ಹತ್ರ ವಿಶೇಷವಾದ ಪ್ರಸಾದ ಧಾರಣೆಗಳು ವಿಡಿಯೋ ಎಂಡಲ್ಲಿ ಖಂಡಿತವಾಗಿ ತಿಳಿಸ್ತಾನೆ. 3ನೇ ವಿಚಾರ ಸಿಂಹರಾಶಿಯವರ ಮಕರ ಸಂಕ್ರಾಂತಿ ಫಲದಲ್ಲಿ ಏನಪ್ಪಾ ಅಂದರೆ ರೋಗಾಹ ನಶ್ಯಂತಿ. ಅಂದರೆ ರೋಗ ಬಾಧೆ, ಆರೋಗ್ಯ ಬಾಧೆಗಳೆಲ್ಲ ಪರಿಹಾರವಾಗುತ್ತೆ. ಮಕರ ಸಂಕ್ರಮಣದ ವಿಶೇಷ ಫಲದಲ್ಲಿ ಆರೋಗ್ಯ ಬಾಧೆಗಳೆಲ್ಲ ಪರಿಹಾರವಾಗಲಿದೆ. ನಿಮಗೆ ಒಂದು ರೋಗ ನಿರೋಧಕ ಶಕ್ತಿ ಅಂತೀವಲ್ಲ, ರೋಗ ನಿರೋಧಕ ಶಕ್ತಿ ತುಂಬ ಜಾಸ್ತಿ ಆಗಲಿದೆ ಶರೀರದಲ್ಲಿ. ಅದರಿಂದ ಚಿಕ್ಕ ಪುಟ್ಟ ಜ್ವರ ಗಿರಲ್ಲ ನಿಮಗೆ ಏನು ತಾಗೋದೇ ಇಲ್ಲ, ಹಂಗೆ ಬಂದಿದ್ದು ಹೋಗಿದ್ದು ಕೂಡ ಗೊತ್ತಾಗಲ್ಲ, ಆ ಥರ ಹೋಗ್ಬಿಡುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಹಂಗಂತ ನೀವು ಆರೋಗ್ಯ ತಾತ್ಸಾರ ಮಾಡಿ ಡಾಕ್ಟರ್ ಹತ್ರ ಹೋಗಲೇಬೇಡಿ, ಹೆಂಗಂದ್ರಂಗೆ ತಿನ್ಕೊಂಡು ಹೆಂಗಂದ್ರೆ ಇದ್ಬಿಡಿ ಅಂತ ಅರ್ಥ ಅಲ್ಲ. ನಿತ್ಯ ನೈಮಿತ್ತಿಕ ಜೀವನದಲ್ಲಿ ಬೇರೆಯ ರಾಶಿಯವರು ಬೇರೆಯವರು ಕಷ್ಟಪಡ್ತಾ ಇರ್ತಾರೆ, ಬಟ್ ಆರೋಗ್ಯ ತುಂಬ ಶ್ರಮ ಮಾಡೋಕ್ಕೆ ಹೋಗಿ ಆರೋಗ್ಯ ಹಾಳಾಗಿ ಮಲ್ಕೊಂಡ್ಬಿಡ್ತಾರೆ. ಬಟ್ ಸಿಂಹರಾಶಿಯವರು ನೀವು ಎಷ್ಟೇ ಕಷ್ಟಪಟ್ಟರು ನಿಮ್ಮ ಆರೋಗ್ಯ ಮಾತ್ರ
ಹಾಳಾಗಲ್ಲ. ಮಕರ ಸಂಕ್ರಮಣ ತುಂಬ ಚೆನ್ನಾಗಿ ಗಟ್ಟಿ ಆರೋಗ್ಯವನ್ನು ಕೊಡಲಿದೆ. ಅಟ್ಲೀಸ್ಟ್ ಈ ಮಕರ ಸಂಕ್ರಾಂತಿ ಹಬ್ಬದ ಒಂದು ತಿಂಗಳಾರು ಖಂಡಿತವಾಗಿ ಸಿಗಲಿದೆ ಈ ಫಲ. ನಂತರ ಅಷ್ಟಮ ಶನಿಯಲ್ಲಿ ಸ್ವಲ್ಪ ಸಮಸ್ಯೆ ಆಗಬಹುದು, ಬಟ್ ಅದನ್ನು ಹೊರತುಪಡಿಸಿದರೆ ಸಾಮಾನ್ಯವಾಗಿ ತುಂಬ ಚೆನ್ನಾಗಿದೆ. ಸೊ ನೀವು ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗಿ ಅತ್ಯುತ್ತಮವಾದ ಆರೋಗ್ಯವನ್ನು ಮಕರ ಸಂಕ್ರಮಣ ನಿಮಗೆ ಕೊಡಲಿದೆ. ಅದಕ್ಕೆ ಸ್ವಲ್ಪ ಪೂರಕವಾಗಿ ನಾವು ವಿಶೇಷ ಪರಿಹಾರಗಳನ್ನು ಮಾಡಿ ವಿಶೇಷವಾದ ಪ್ರಸಾದಾದಿಗಳನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಈಗ ಅದ್ರ ಬಗ್ಗೆ ತಿಳಿಸ್ತೇನೆ. 4ನೆಯ ವಿಚಾರ, ಮಕರ ಸಂಕ್ರಾಂತಿಯ ವಿಶೇಷ ಫಲ ಸಿಂಹರಾಶಿಯವರಿಗೆ ಏನಪ್ಪಾ ಅಂತಂದ್ರೆ, ಋಣ ರೋಗ ರಿಪೂಣಾಂಚ ಷಷ್ಠೋ ಹಂತಿ ನ ಸಂಶಯ ಅಂತ. ಅಂದ್ರೆ ರೋಗ, ನಾನು ಹಿಂದೆ ಹೇಳಿದಂತೆ ರೋಗ ನಾಶವಾಗ್ತದೆ. ರಿಪು ಅಂದ್ರೆ ಶತ್ರು ನಾಶವಾಗ್ತದೆ. ಋಣ ಅಂದ್ರೆ ಸಾಲದಿಂದ ಮುಕ್ತಿ ಸಿಗಲಿದೆ ಅಂತ. ಒಟ್ಟಿನಲ್ಲಿ ಹೇಳಬೇಕು ಅಂತಂದ್ರೆ ಮಕರ ಸಂಕ್ರಮಣ ಸಿಂಹರಾಶಿಯವರಿಗೆ ಸಾಲ ಹಾಗೂ ವಿವಾದಗಳಿಂದ ಮುಕ್ತಿಯನ್ನ ಕೊಡಲಿದೆ ಅಂತ. ನೀವು ಯಾವುದೋ ಒಂದು ವಿವಾದದಲ್ಲಿ ಸಿಲುಕೊಂಡ್ಬಿಟ್ಟಿದ್ದೀನಿ, ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ, ಏನು ಮಾಡಬೇಕು ಗೊತ್ತಾಗಲ್ಲ. ಮಕರ ಸಂಕ್ರಮಣದ ಸಮಯದಲ್ಲಿ ವಿಶೇಷ ರವಿ ಆರಾಧನೆಯಿಂದ ಆ ಆಪಾದನೆಯಿಂದ ನೀವು ಹೊರಬರಬಹುದು. ಆ ಯಾವುದೋ ಒಂದು ಕಪಿಮುಷ್ಟಿಯಲ್ಲಿ ಸಿಗಾಕೊಂಡ್ಬಿಟ್ಟಿರಲ್ಲ ಸಮಸ್ಯೆಯಲ್ಲಿ, ಆದ್ದರಿಂದ ನೀವು ಹೊರಗೆ ಬರಬಹುದು. ಸಾಲಗಳಿದ್ದರೆ ಸಾಲದಿಂದ ಹೊರಬರಬಹುದು, ರೋಗಗಳಿಂದ ಹೊರಬರಬಹುದು. ಖಂಡಿತವಾಗಿ ಅನುಕೂಲ ಆಗುತ್ತೆ. ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ, ಸೂರ್ಯನಾರಾಯಣಾಗ ನಮಃ ಅಂತ ಪಠನೆ ಜಪ ಮಾಡಿ, ಅಥವಾ ವಿಶೇಷವಾಗಿ ರವಿಗೆ ನಾವು ಆರಾಧನೆ ಮಾಡಿ ವಿಶೇಷ ರಾಜವರ್ಧನ ಮಣಿಗಳನ್ನು ಕೊಡ್ತಾ ಇದ್ದೇವೆ, ಉಂಗುರವನ್ನು. ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ಎಂಡ್ ಬಗ್ಗೆ ನೋಡಿ. ಮಕರ ಸಂಕ್ರಮಣದ 5ನೇ ವಿಚಾರ ಏನಪ್ಪ ಫಲದಲ್ಲಿ ಸಿಂಹರಾಶಿಯವರಿಗೆ ಅಂದರೆ, ವಿನಯ ಫಲದಾಯಕ ಅಂತ. ನಿಮ್ಮ ಅಂದರೆ ಸಿಂಹರಾಶಿಯವರು ನೀವು ನಿಮ್ಮ ಈಗೋನ ಕಂಟ್ರೋಲ್ ಇಟ್ಕೊಂಡು ಸ್ವಲ್ಪ ತಗ್ಗಿ ಬಗ್ಗಿ ನಡೆದರೆ ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸ್ಬಿಡ್ತೀರಾ. ಸಮಸ್ಯೆಗಳಿಂದ ಪರಿಹಾರವನ್ನು ಕೊಂಡ್ಕೊಡ್ತೀರ. ಅಂದರೆ ಜಯ ಸಿಗ್ತದೆ, ಜನರ ಪ್ರೀತಿ ಸಿಗ್ತದೆ, ವಿಶ್ವಾಸ ಸಿಗ್ತದೆ. ಜನರ ಪ್ರೀತಿ ವಿಶ್ವಾಸಗಳನ್ನು ಗೆಲ್ತೀರ, ಜನರ ಹೃದಯವನ್ನೇ ಗೆಲ್ತೀರ. ಸ್ವಲ್ಪ ಈಗೋನ ಪಕ್ಕದಲ್ಲಿಡಬೇಕು, ಅದು ಬಹಳ ಮುಖ್ಯ. ನಿಮ್ಮ ಅಹಂಕಾರ ನಿಯಂತ್ರಣದಲ್ಲಿರಬೇಕು. ಅಹಂ ಎಲ್ಲೂ ತೋರಿಸಬಾರ್ದು. ಜೊತೆಗೆ ಅಂದರೆ ಕೆಲಸ ಮಾಡುತ್ತದೆ. ಈಗ ಅದರ ಅನಿವಾರ್ಯತೆ ಇದೆ ಎಲ್ಲರೂ ನಿಮ್ಮತ್ತ ಆಕರ್ಷಿಸ್ಕೊಳ್ಳಿಕ್ಕೆ. ವಿನಯ ಹಾಗೂ ಮಹಾಶಿಸ್ತನ್ನು ಸಿಂಹರಾಶಿಯವರಿಗೆ ಬಂದರೆ ಮಕರ ಸಂಕ್ರಮಣದ ಫಲ ಜಯ ನಿಮ್ಮದೇ, ಗೆಲುವು ನಿಮ್ಮದೇ ಆಗಿರುತ್ತೆ. ನಿಮ್ಮ ಎಲ್ಲ ಕಡೆ ನಿಮಗೆ ಜಯ ಸಿಗಬೇಕು, ನಿಮ್ಮ ಸಮಸ್ಯೆಗಳ ಪರಿಹಾರವಾಗಬೇಕು ಅಂತ ನಾವು ಸಹ ವಿಶೇಷ ಪರಿಹಾರಾದಿಗಳನ್ನು ಮಾಡ್ತಾ ಇದ್ದೇವೆ. ಜನವರಿ 18ನೇ ತಾರೀಕು ಅಮಾವಾಸ್ಯೆ ಭಾನುವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ ಹಲವಾರು ವಿಶೇಷವಾದ ಹೋಮಗಳಿದೆ. ಅದರಲ್ಲಿ ಪ್ರಮುಖವಾದದನ್ನು ಮಾತ್ರ ಈಗ ತಿಳಿಸ್ತೇನೆ, ಇನ್ನು ಮುಂದೆ ವಿಡಿಯೋಗಳಲ್ಲಿ ತಿಳಿಸ್ತೇನೆ ಇನ್ನು ವಿಶೇಷ ಪರಿಹಾರಗಳು ಏನು ಮಾಡ್ತಾ ಇದ್ದೇವೆ ಅಂಥೇಳಿ. ಆದರೆ ಸಹಸ್ರ ರವಿಶಾಂತಿ ಹೋಮವನ್ನು ಮಾಡ್ತಾ ಇದೆ. ಅಂದರೆ ರವಿಯ ವಿಶೇಷವಾದ ಪ್ರಾಧಾನ್ಯತೆ ಇದೆ. ಮಕರ ಸಂಕ್ರಮಣ ಅಂದರೆ ರವಿಯ ಸಂಚಾರ. ಸೊ ಅದರಿಂದ ಆ ರವಿಯ ಸಂಚಾರದಲ್ಲಿ ರವಿಯ ವಿಶೇಷವಾದಂತಹ ಪರಿಹಾರದ ಅವಶ್ಯಕತೆ ಇರೋದ್ರಿಂದ ಸಹಸ್ರ ರವಿಶಾಂತಿ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು ಜನವರಿ 18ನೇ ತಾರೀಕು ಅಮಾವಾಸ್ಯೆ ಪರ್ವ ದಿನದಂದು. ಅದರ ಜೊತೆಯಲ್ಲಿ ನಾವು ಸ್ವಯಂವರ ಪಾರ್ವತಿ ಹೋಮ ಇರಬಹುದು, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳು, ಇನ್ನೂ ವಿಶೇಷವಾದಂತಹ ಈ ಮಾಟಮಂತ್ರ, ಕೃಷ್ಣಮ ಅಥವಾ ದೃಷ್ಟಿದೋಷಾದಿಗಳನ್ನು ಪರಿಹಾರ ಮಾಡತಕ್ಕಂಥ ವಿಶೇಷ ಹೋಮಗಳು ಇದೆ. ಅದರ ಬಗ್ಗೆ ನಾನು ಆಮೇಲೆ ತಿಳಿಸ್ತೇನೆ, ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ. ಬಟ್ ಈಗ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು ಡೇಟ್ನ ಮೆನ್ಷನ್ ಮಾಡಿ ರೌಂಡ್ ಅಪ್ ಮಾಡಿ ಇಟ್ಕೊಳ್ಳಿ. ಜನವರಿ 18ನೇ ತಾರೀಕು ಭಾನುವಾರ ವಿಶೇಷವಾಗಿ ಅಮಾವಾಸ್ಯೆ ಪರ್ವದಿನಂದು ಪ್ರಸಾದ ಏನು 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ಹೋಮವನ್ನು ಮಾಡಿ ವಿಶೇಷವಾದ, ನಾನೀಗ ಧಾರಣೆ ಮಾಡ್ಕೊಂಡು ನಿಮಗೆ ಸ್ಕ್ರೀನ್ ಮೇಲೂ ಕಾಣ್ತದೆ, ಆ ವಿಶೇಷವಾದ ರಾಜವರ್ಧನ ಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಈ ರಾಜವರ್ಧನ ಮಣಿ ಪ್ರತಿಯೊಬ್ಬರು ನಿಮ್ಮಲ್ಲಿ ರಾಜಯೋಗವನ್ನು ವೃದ್ಧಿ ಮಾಡಿ ರಕ್ಷಣೆಯನ್ನು ಕೊಟ್ಟು ನಿಮಗೆ ಅಧಿಕಾರ ಪ್ರಾಪ್ತಿಯ ಯೋಗ ಫಲವನ್ನು ಕೊಟ್ಟು ಜಯ ವಿಜಯವನ್ನು ಕೊಡ್ತಕ್ಕಂಥ, ಎಲ್ಲ ಕಡೆ ನಿಮಗೆ ಜಯ ಆಗಬೇಕು. ನಾನು ಈಗಾಗಲೇ ಫಲದಲ್ಲಿ ನಿಮಗೆ ಏನೇನು ತಿಳಿಸಿದ್ದೇನೆ ಅದರಲ್ಲಿ ನೆಗೆಟಿವಿಟೀಸ್ ಎಲ್ಲ ನಿವಾರಣೆ ಮಾಡಿ ಪಾಸಿಟಿವಿಟೀಸ್ ನಿಮಗೆ ಕೊಡ್ತಕ್ಕಂಥದ್ರಲ್ಲಿ ರಾಜವರ್ಧನ ಮಣಿಯ ಒಂದು ವಿಶೇಷತೆ ಬಹಳ ಇದೆ. ಪ್ರತಿಯೊಬ್ಬರೂ ಸಹ ರಾಜವರ್ಧನ ಮಣಿಯನ್ನು ಧಾರಣೆ ಮಾಡಿಕೊಳ್ಳಬಹುದು. ಈ ರಾಜವರ್ಧನ ಮಣಿಯನ್ನು ನಿಮ್ಮ ಉಂಗುರದ ಬೆರಳಿಗೆ ಹಾಕಲಿಕ್ಕೋಸ್ಕರವಾಗಿ ವಿಶೇಷವಾಗಿ ನಾವು ಉಂಗುರವನ್ನು ಸಹ ಮಾಡಿಸಿದ್ದೇವೆ. ಇದನ್ನು ಏನು ಎಕ್ಸ್ಟೆಂಡ್ ಕೂಡ ಆಗ್ತದೆ, ಇದು ಏನೋ ತೊಂದರೆ ಸೈಜ್ ವಿಚಾರದಲ್ಲಿ. ಸೊ ಇಂತಹ ಒಂದು ವಿಶೇಷ ಮಣಿಯನ್ನು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಳೋಕ್ಕೆ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಡಬಹುದಾಗಿರ್ತದೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರು 636133
945397 ಈ ನಂಬರ್ ಅಥವಾ 9113295125 ಈ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಆದರೂ ಪರವಾಗಿಲ್ಲ, ಖಂಡಿತವಾಗಿ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡಬಹುದು. ಎಲ್ಲ ಹೋಮಗಳು, ಇನ್ನು ವಿಶೇಷವಾದ ಇನ್ನೂ ಹೋಮಗಳಿದೆ, ನಾನು ಮುಂದೆ ತಿಳಿಸ್ತೀನಿ ವಿಡಿಯೋಗಳಲ್ಲಿ. ಎಲ್ಲ ವಿಡಿಯೋಗಳ ಹೋಮಗಳನ್ನು ನೀವು ಲೈವ್ ಆಗಿ ನೋಡ್ತೀರಾ. ಹಾಗೂ ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆಲ್ಲರಿಗೂ ಸಹ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸಹಸ್ರ ರವಿ ಶಾಂತಿ ಹೋಮ, ವಿಶೇಷವಾದ ಹೋಮಗಳಲ್ಲಿ ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಮತ್ತೆ ಪುನಃ ಈ ಒಂದು ಸಂಕ್ರಮಣ ಹಾಂತಿ ಮುಗಿದಿದೆ ಅಂದರೆ ಇಷ್ಟು ಅದ್ಭುತವಾದ ಪ್ರಸಾದ ಸಿಗೋದು ಸದ್ಯಕ್ಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ದಯವಿಟ್ಟು ಖಂಡಿತವಾಗಿ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ, ಒಳ್ಳೆಯದಾಗಲಿ. ಈ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ ಅಂದರೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.